ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆಯೊಂದಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ, ಹಾಸನ ಲೋಕಸಭಾ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಇನ್ನು ಕೆಲವು ನಿಮಿಷಗಳಲ್ಲಿ ಮೋದಿ ಅವರು ಈ ವೇದಿಕೆಗೆ ಬರೋರಿದ್ದಾರೆ. ಇವತ್ತೊಂದು ವಿಶೇಷವಾದ ದಿನ. ಸೌರಮಾನ ಯುಗಾದಿಯ ಸಂಭ್ರಮದಲ್ಲಿ ನಮ್ಮ ದೇಶ ಸಂಭ್ರಮದಲ್ಲಿರುವಂಥ ಸಂದರ್ಭ. ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜನ್ಮದಿನ. ಭೀಮನಿಲ್ಲದೆ ಭಾರತವಿಲ್ಲ, ಭಾರತವಿಲ್ಲದೆ ಭೀಮನಿಲ್ಲ. ಭೀಮನ ಬಲ ಭಾರತವನ್ನ ಸದಾ ಕಾಲ ಕಾಯ್ದಿದೆ, ಕಾಯುತ್ತಾ ಬರುತ್ತೆ. ಅಂತ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಆ ಭೀಮನ ಭಾರತ ಮತ್ತಷ್ಟು ಬಲಿಷ್ಠ ಆಗೋದಕ್ಕೆ, ವಿಶ್ವಗುರು ಭಾರತವಾಗೋದಕ್ಕೆ, ಬಡತನ ಮುಕ್ತ ಭಾರತ ಆಗೋದಕ್ಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಈ ಚುನಾವಣೆ ಜಾತಿ ಉಳಿಸ್ಕೊಳ್ಳೋ ಚುನಾವಣೆ ಅಲ್ಲ. ಈ ಚುನಾವಣೆ ದೇಶವನ್ನು ಉಳಿಸೋ ಚುನಾವಣೆ. ಇದು ಜಾತಿ ಉಳಿಸೋ ಚುನಾವಣೆ ಅಲ್ಲ, ಇದು ದೇಶವನ್ನು ಉಳಿಸೋ ಚುನಾವಣೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಭಾಷಣ ಮಾಡ್ತಾ ಇರಬೇಕಾದ್ರೆ ಹೇಳಿದ ಹೇಳಿಕೆಯನ್ನು ನಾನು ಗಮನಿಸಿದೆ. ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಪರಿಚಯಿಸಿ ಅವರ ಜಾತಿಯನ್ನು ಉಲ್ಲೇಖ ಮಾಡ್ತಾ ಇದ್ದದ್ದನ್ನು ಕೂಡ ನಾನು ಗಮನಿಸಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಿಕ್ಕೆ ಬಯಸ್ತೇನೆ. ಒಕ್ಕಲಿಗರು ಇವತ್ತಲ್ಲ, ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಕಾಲದಿಂದಲೂ ಕೂಡ ಒಡೆಯರವರ ಜೊತೆಗೆ ನಿಂತವರೇ ಹೊರತು ಕನ್ನಡ ವಿರೋಧಿ ಆಡಳಿತ ಭಾಷೆಯನ್ನ ಕನ್ನಡದ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಹೇಳಿದಂತ ನೀವು ಮೆರೆಸ್ತಕ್ಕಂಥ ಟಿಪ್ಪುವಿನ ಜೊತೆಗೆ ನಿಂತವರಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ಒಕ್ಕಲಿಗ ಸಮಾಜವೂ ಸೇರಿದಂತೆ ಇಡೀ ಹಳೆ ಮೈಸೂರು ಭಾಗದ ಎಲ್ಲ ಜನರ ಅನಿಷ್ಟ ಇದ್ದದ್ದು ಮೈಸೂರು ಸಂಸ್ಥಾನಕ್ಕೆ, ಮೈಸೂರು ಒಡೆಯರ್ ಸಂಸ್ಥಾನಕ್ಕೆ ಅನ್ನೋದನ್ನ ಒಮ್ಮೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯ ಮೂಲಕ ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ. ನಿನ್ನೆ ಈ ಭಾಗದ ಜನನಾಯಕ ಚಾಮರಾಜನಗರದ ಸಂಸದರಾದ ಶ್ರೀನಿವಾಸ್ ಪ್ರಸಾದ್ರ ಮನೆಗೆ ಗೆಳೆತನವನ್ನು ನೆನಪಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ರು. ಆದ್ರೆ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಬೇಕು. ಶ್ರೀನಿವಾಸ್ ಪ್ರಸಾದ್ರು ಕಂದಾಯ ಸಚಿವರಾಗಿದ್ದಾಗ ಅವರ ಹಿರಿತನವನ್ನು ಪರಿಗಣಿಸದೆ ಹೈಕಮಾಂಡ್ಗೆ ಕಪ್ಪ ಕೊಡಬೇಕು ಅನ್ನುವಂತ ನಿಲುವನ್ನು ತಿರಸ್ಕರಿಸಿದ್ರು ಅನ್ನೋ ಕಾರಣಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಚಿವ ಸ್ಥಾನದಿಂದ ತೆಗೆದು ಅಪಮಾನ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕ್ಷಮೆಯಾಚನೆ ಮಾಡಿದ್ದೀರಾ?